ಗದಗ ಜಿಲ್ಲೆಯಲ್ಲಿ ಆಡಳಿತ ವ್ಯವಸ್ಥೆ ಹಳ್ಳ ಹಿಡಿದಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ವರ್ಗಾವಣೆಯಾಗಿ 5 ತಿಂಗಳಾದ್ರೂ ಕೂಡ ಹೊಸಬರು ಆ ಅಧಿಕಾರವನ್ನ ವಹಿಸಿಕೊಂಡಿಲ್ಲ. ಜಿಲ್ಲಾ ಪಂಚಾಯಿತಿ ಸಿಇಒ ಇಲ್ಲದೆ 28 ಇಲಾಖೆಗಳ ಮುಖ್ಯಸ್ಥರು ಇಲ್ಲದೆ ಅನಾಹುತವಾಗಿದ್ದಾವೆ ಇಲಾಖೆಗಳೆಲ್ಲರೂ. ಗದಗ ಡಿಸಿ ಸಿಎನ್ ಶ್ರೀಧರ್ ಅವರಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿ ಇನ್ಚಾರ್ಜ್ ಅನ್ನ ತಗೊಂಡಿದ್ದಾರೆ. ಅವರು ಒಬ್ಬ ಅಧಿಕಾರಿ 3 ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಪರಿಸ್ಥಿತಿ ಇದೆ. ಅಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸಿಇಒ ಹುದ್ದೆಗೆ ಖಾಯಂ ಅಧಿಕಾರಿಯನ್ನ ನೇಮಕ ಮಾಡಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಆಗಿರ್ಬೋದು, ತಾಲೂಕ್ ಪಂಚಾಯತಿಯಲ್ಲಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿಯಲ್ಲಿ ಆಗಿರ್ಬೋದು, ಯಾವುದೇ ಕೆಲಸ ಆಗ್ತಿಲ್ಲ. ಸಾರ್ವಜನಿಕರು ಭಾಳ ತೊಂದರೆ ಅನುಭವಿಸಾಕತ್ತಾರ. ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ತೆಗ್ಗು ಗುಂಡಿಗಳನ್ನು ಮುಚ್ಚೋರು ಯಾರೂ ಇಲ್ಲ. ಕೇಳಕ್ಕೆ ಹೋದ್ರೆ ಎಲ್ಲರಿಗೂ ಜಿಲ್ಲಾಧಿಕಾರಿಗಳು ಸಿಗೋದಿಲ್ಲ. ಸಿಇಒ ಇದ್ರೆ ಅಂದ್ರೆ ಅವ್ರು ಕೇಳ್ತಿದ್ರು. ಜಿಲ್ಲಾ ಪಂಚಾಯತಿ ಚುನಾವಣೆನೂ ಆಗಿಲ್ಲ, ಮೆಂಬರ್ನ ಕೇಳಬೇಕಂದ್ರೆ ಅವರು ಇಲ್ಲ. ತಾಲೂಕ್ ಪಂಚಾಯತಿ ಮೆಂಬರು ಇಲ್ಲ. ಗ್ರಾಮ ಪಂಚಾಯತಿ ವ್ಯವಸ್ಥೆಗಂತೂ ಕೆಲವೊಂದು ಇಷ್ಟು ತಾವು ನೋಡ್ರಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಏನೇ ಕೇಳಿದ್ರು ಗ್ಯಾರಂಟಿದೊಂದು, ಈ ಸರ್ಕಾರದ ಗ್ಯಾರಂಟಿದೊಂದು ವಿಷಯ ಹೇಳ್ತಾರೆ. ಯಾವುದೂ ದುಡ್ಡು ಬಂದಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ವಿಷಯ ಇಲ್ಲ. ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಇವತ್ತು ಅಧಿಕಾರಿಗಳು ಇಲ್ಲದೆ ನೆರಳಾಡ್ತಿರುವ ಕೇಂದ್ರ ಯಾವುದರಾಗಿದ್ದರೆ ಜಿಲ್ಲಾ ಕೇಂದ್ರ. ಅಲ್ಲಿ ಕಳೆದ ಆಗಸ್ಟ್ನಲ್ಲಿ ಸಿಇಒ ಹುದ್ದೆ ವರ್ಗಾವಣೆಯಾಗಿ ಹೋಗಿ ಇವತ್ತಿಗೂ ಕೂಡ ಆ ಹುದ್ದೆಗೆ ಮತ್ತೊಬ್ಬ ಅಧಿಕಾರಿ ಮರುನೇಮಕವಾಗಿ ಇನ್ನೂ ಬಂದಿಲ್ಲ. ಅದರ ಜವಾಬ್ದಾರಿಯನ್ನು ಕೂಡ ಜಿಲ್ಲಾ ದಂಡಾಧಿಕಾರಿಗಳು ಈಗಾಗಲೇ ಸಾಕಷ್ಟು 32 ಇಲಾಖೆ ಜವಾಬ್ದಾರಿ ಮತ್ತು ಸಿಇಒ ಜವಾಬ್ದಾರಿ ಮತ್ತು ಗದಗ ಬೆಟಗೇರಿ ನಗರಸಭೆಯ ಆಡಳಿತಾಧಿಕಾರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಒಬ್ಬ ಮನುಷ್ಯನಿಂದ ಇಷ್ಟೆಲ್ಲ ಇಲಾಖೆಗಳನ್ನು ಹೇಗೆ ನೋಡಿಕೊಂಡು ಕೆಲಸವನ್ನು ಮಾಡುವಂಥದ್ದು ಎಷ್ಟು ಸಾಧ್ಯ? ಭಾಳ ಕಷ್ಟಕರವಾದದ್ದು. ಅದಕ್ಕೆ ಏನು ರಾಜ್ಯದಲ್ಲೇ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ರ ಜಿಲ್ಲೆ ಇದು. ಈ ಜಿಲ್ಲೆ ಒಳಗೆ ಇಷ್ಟು ಅರಾಜಕತೆ ತಾಂಡವ ಆಡ್ತಾ ಇರೋದು ಭಾಳಷ್ಟು ಜನರಿಗೆ ಕಷ್ಟ. ಇವತ್ತು ಎಲ್ಲ ಕೆಲಸಗಳು ನಿಂತು ಹೋಗ್ಯಾವ.